ಫ್ರೆಂಡ್ಸ್ ಬನ್ನಿ, ನಾನು ನಿಮ್ಮ ತಿಮ್ಮರಾಯಪ್ಪ. ನೋಡಿ ಇದು ನಾನು ಇವತ್ತು ನಿಮಗೆ ಸಿಂಡಿಕೇಟ್ ಲೇಔಟಲ್ಲಿ ಒಂದು ಸೈಟು ದೊಡ್ಡ ಸೈಟಲ್ಲಿರೋವಂಥ ಒಂದು ಮನೆ ತೋರ್ಸೋಕೆ ಕರ್ಕೊಂಬಂದಿದ್ದೀನಿ ಫ್ರೆಂಡ್ಸ್. ನೋಡಿ ಇದು ನಿಮಗೆ ಒಳ್ಳೆ ಜಾಗ ಮತ್ತು ಅಷ್ಟೇ ಒಳ್ಳೆ ಕಾಮ್ ಆಗಿರೋವಂಥ ಏರಿಯಾದಲ್ಲಿ ನಾನು ನಿಮ್ಗೊಂದು ಮನೆ ತೋರಿಸ್ತೀನಿ. ಇದು ಅಪಾರ್ಟ್ಮೆಂಟಲ್ಲಿರೋವಂಥ ಒಂದು ಮನೆ. ಅಪಾರ್ಟ್ಮೆಂಟೇನೇ ಇದು, ಅಂದರೆ ತುಂಬ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲ, ಇರೋದು 4 ಮನೆ. ನಿಮಗೆ ಗಾಡಿ ಪಾರ್ಕಿಂಗಿಗೆ ನೋಡಿ ಎಷ್ಟು ಇರೋ 4 ಮನೆಗೆ ಫುಲ್ಲಾಗಿ ಗಾಡಿ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಕೆಳಗಡೆ ಎಲ್ಲ ಫುಲ್ಲಾಗಿ KB ಇದು ಆಗಿರ್ಬೋದು, ಎಲ್ಲ ನಿಮ್ಮ ಸಪ್ರೇಟಾಗಿರೋವಂಥ ಅಪಾರ್ಟ್ಮೆಂಟ್ಗೆ ಏನು ಸ್ಪೆಷಾಲಿಟಿ ಬೇಕೋ ಅದೆಲ್ಲ ಕೊಟ್ಟು ಗಾಡಿ ಪಾರ್ಕಿಂಗ್ ಕೂಡ ಅಷ್ಟೇ ಫುಲ್ಲಾಗಿ ಇದೆ. ನೋಡಿ ಎಲ್ಲ ಕಡೆ ವೈಡಾಗಿ ಫುಲ್ ಪಾರ್ಕಿಂಗೆ. ಕೆಳಗಡೆ ಏನು ಇದು ಸೈಜ್ ಬಂದು 50 to 34 1760 ಅಡಿ ಕೂಡ 68 ಅಡಿ ಪಾರ್ಕಿಂಗೇ ಇದೆ. ಬನ್ನಿ, ಈಗ ನಾನು ಪಾರ್ಕಿಂಗ್ನ ನಿಮಗೆ ತೋರಿಸ್ತೀನಲ್ವ. ನೋಡಿ ಹೆಂಗೆ ಸಿಲಿಂಡ್ರ್ ಪಾಯಿಂಟ್ ಕೂಡ ಎಲ್ಲ ಮನೆಯದು ಇಲ್ಲೇ ಇದೆ. ನೋಡಿ ಎಲ್ಲ 2 ಸಿಲಿಂಡ್ರ್ ಇಟ್ಕೊಳೋ ಅಂಥ ಒಂದು ಪಾರ್ಕಿಂಗ್. ನೋಡಿ ಇದು ನಿಮಗೆ 2 ಸಿಲಿಂಡ್ರ್ ಇಟ್ಕೊಳೋ ಥರ ಮಾಡಿದ್ದಾರೆ. ನೋಡಿ ಅದು ಇಲ್ಲಿ ಈಚೆಗಡೆ ಒಂದು ಟಾಯ್ಲೆಟ್ ಕೊಟ್ಟಿದ್ದಾರೆ ಮತ್ತು ಒಂದು ಹ್ಯಾಂಡ್ ವಾಶ್ ಕೂಡ ಕೊಟ್ಟಿದ್ದಾರೆ. ಫುಲ್ ಎಲ್ಲರಿಗೂ ಕಾರ್ ಪಾರ್ಕಿಂಗು, 2 ವೀಲರ್ ಪಾರ್ಕಿಂಗು ಫ್ರೆಂಡ್ಸ್ ಇದು. ನೋಡಿ ಇದು ಲಿಫ್ಟ್ ಕೂಡ ನಿಮಗೆ ಇದೆ, ಲಿಫ್ಟ್ ಕೂಡ ಅವೈಲೇಬಲ್ ಇದೆ. ನೋಡಿ ಫುಲ್ ಎಲ್ಲೂ ನಿಮಗೆ ಜಾಗ ವೇಸ್ಟ್ ಆಗದೆ ಇರೋಂಗೆ ಪಾರ್ಕಿಂಗ್ನ ಕೊಟ್ಟು, ಇದು ದೇವಮೂಲೆ ಕೂಡ ಈ ಸೈಟ್ಗೂ ದೇವಮೂಲೆ ಕೂಡ ಚೆನ್ನಾಗಿ ಬೆಳೆದಿದೆ. ಇದು ತುಂಬ ವಾಸ್ತು ಪ್ರಕಾರ ಕೂಡ ಒಳ್ಳೆಯದು. ನೋಡಿ ಇದು ದೇವಮೂಲೆ ಬರುತ್ತೆ, ದೇವಮೂಲೆ ಸ್ವಲ್ಪ ಜಾಸ್ತಿ ಬೆಳೆದಿದೆ. ಅಗ್ನಿಮೂಲೆ ಕಟ್ಟಾಗಿದೆ. ವಾಸ್ತು ಪ್ರಕಾರ ತುಂಬ ಒಳ್ಳೇದಿದು. ಬನ್ನಿ ನಾವೀಗ ಮೇಲ್ಗಡೆ ಮನೇನ ನಾನು ನಿಮಗೆ ತೋರಿಸ್ತೀನಿ. ಏನು ಈ ಮನೆ ನಾನು ಹೇಳಿದ್ದೀನಲ್ಲ ಇವತ್ತು, ಆ ಮನೆ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಈ ಮನೆ ಇರೋದು ಕೂಡ ನಿಮಗೆ ಮೇಲ್ಗಡೆ 4th ಅಥವಾ 2nd ಅಥವಾ ಅಲ್ಲ, 1st ಫ್ಲೋರಲ್ಲೇ ಕೂಡ ಈ ಮನೆ ಇದೆ. ನಿಮಗೆ 1st ಫ್ಲೋರ್ ಬರ್ತಿದ್ದಂಗೆ ಫಸ್ಟ್ ಮನೆ ಇವ್ರದ್ದು. ನಿಮಗೆ ಹತ್ತಬೇಕು ಅಂತಲೂ ಇಲ್ಲ, ಲಿಫ್ಟ್ ಕೂಡ ಇರೋದ್ರಿಂದ ಎಲ್ಲ ಈಸಿಯಾಗಿದೆ. ನೋಡಿ ಇದು ಇವರು ಇವಾಗ ಮಾಡಲ್ ಶೂ ರ್ಯಾಕ್ನ ಒಂದು ಫಿಟ್ ಮಾಡ್ಕೊಂಡಿದ್ದಾರೆ. ನೋಡಿ ಇದು ನಿಮಗೆ ಗೇಟು, ಅಂದರೆ ಡೋರ್ಗೆ ಸೇಫ್ಟಿ ಗೇಟ್ನ ಮಾಡ್ಕೊಂಡಿದ್ದಾರೆ. ಸೊಳ್ಳೆ ಮೆಸ್ ಕೂಡ ಹಾಕ್ಸಿದ್ದಾರೆ. ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್. UPS ಪಾಯಿಂಟ್ ಕೂಡ ಇಲ್ಲೇ ಇದೆ. ನೋಡಿ ಅದು UPS ಪಾಯಿಂಟು ಕವರ್ ಮಾಡಿದ್ದಾರೆ ಅಷ್ಟೇ. ಬನ್ನಿ ಈಗ ನೋಡಿ ಡೋರ್ ವೈಸ್ ಹೋದರೆ ನಿಮಗೆ ವಾಸ್ಕಲ್ಲು ಚೆನ್ನಾಗಿರೋದಂತಲೇ ಮಾಡಿದ್ದಾರೆ. ಡೋರು ಟೀಕ್ ವಾಸ್ಕಲ್ಲೇ ಇದೆ. ಎಲ್ಲ ಸೇಫ್ಟಿ ಗ್ರಿಲ್ಗೆ ಇದು ಹೋಲ್ನ ಮಾಡಿದ್ದಾರೆ. ನೋಡಿ ಇದು ಸೇಫ್ಟಿ ಗ್ರಿಲ್ ಲಾಕ್ ಮಾಡ್ಕೊಳ್ಳೋಕ್ಕೆ ಹೋಲ್. ಇದು ಡೋರ್ ನೋಡಿ ಚೆನ್ನಾಗಿದೆ. ಫುಲ್ ಡೋರ್ನ ತೋರಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಮನೆ ಒಳಗಡೆ ತೋರಿಸ್ತಾ ಇದ್ದೀನಿ. ನೋಡಿ ಹಾಲು ಎಷ್ಟು ದೊಡ್ಡ ಹಾಲಿದೆ ಅಂದರೆ ನಿಮಗೆ ಒಂದು 30-40 ಸೈಜಲ್ಲಿ ಹಾಲು ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೋಡಿ ಅಷ್ಟು ದೊಡ್ಡ ಹಾಲಿದೆ. ನೋಡಿ TV ಕ್ಯಾಬಿನೆಟ್ ಕೂಡ ನಿಮ್ಗೆ ಹತ್ತಿರದಲ್ಲಿ ಕಾಣಿಸ್ತಾ ಇದೆ. ಬನ್ನಿ ಹಂಗೆ ಒಳಗಡೆ ಹೋಗೋಣ. ಈಗ ನಾವು ಇಂದ ಒಳಗಡೆ ಬಂದಿದ್ದೀವಿ. ಈಗ ನೋಡಿ TV ಕ್ಯಾಬಿನೆಟ್ ಅದು ಫುಲ್ಲು ವುಡ್ ವರ್ಕು. ಅಪಾರ್ಟ್ಮೆಂಟಲ್ಲಿ ಯಾವುದೇ ಕಾರಣಕ್ಕೂ ಅಪಾರ್ಟ್ಮೆಂಟಲ್ಲಿ ಮಾಡಿಕೊಡಲ್ಲ. ಎಲ್ಲ ವುಡ್ ವರ್ಕು. ಏನು ಇವಾಗ ಸೆಟಲ್ ಆಗಿದ್ದಾರಲ್ಲ ಈ ಮನೇಲಿ, ಇವರೇ ವುಡ್ ವರ್ಕೆಲ್ಲ ಮಾಡಿಸ್ಕೊಂಡಿರೋದು. ನೋಡಿ ತುಂಬ ನಿಮಗೆ ಎಷ್ಟು ರಿಚ್ ಆಗಿದೆ ಅಂದರೆ ಹಾಲು ಒಂದು 50ರಿಂದ 60 ಜನ ಆರಾಮಾಗಿ ಕೂರ್ಬೋದು, ಅಷ್ಟು ದೊಡ್ಡ ಹಾಲಿದೆ. ನೋಡಿ ವುಡ್ ವರ್ಕು ಇದೆಲ್ಲ ಇವರೇ ಮಾಡಿಸ್ಕೊಂಡಿರೋಂಥ ವುಡ್ ವರ್ಕು. ನೋಡಿ ಈಗ ನಾನು ನಿಮಗೆ ಫಸ್ಟ್ ಈ ಮನೇಲಿ ದೇವ್ರ ಮನೆ ತೋರಿಸೋಣ ಅನಿಸ್ತಾ ಇದೆ. ದೇವ್ರ ಮನೆಯೇ ಅಂದರೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ದೇವ್ರ ಮನೆಗೂ ಕೂಡ ವುಡ್ ವರ್ಕ್ನ ತುಂಬ ಹೈಫೈಯಾಗಿ ಮಾಡಿಸಿದ್ದಾರೆ. ನೋಡಿ ದೇವ್ರ ಮನೆಯಲ್ಲೇ ಆರಾಮಾಗಿ ಕೂತು ಪೂಜೆ ಮಾಡೋವಷ್ಟು ಜಾಗ ಕೂಡ ಇದೆ. ನೀವು ಈಸ್ಟ್ ಮುಖ ಮಾಡ್ಕೊಂಡು ಕೂತ್ಕೊಂಡು ಪೂಜೆ ಮಾಡ್ಬೋದು, ಆ ಥರ ದೇವ್ರ ಮನೆ ಸೆಟ್ಟಾಗಿದೆ. ಬನ್ನಿ ನೆಕ್ಸ್ಟು ನಾನೊಂದು ರೂಮ್ ತೋರಿಸ್ತೀನಿ ಬನ್ನಿ. ಇದು ಕಾಮನ್ ಟಾಯ್ಲೆಟ್ ಬರುತ್ತೆ. ನೋಡಿ ಇದು ಕಾಮನ್ ಟಾಯ್ಲೆಟು. ನೆಕ್ಸ್ಟು ಇಲ್ಲಿ 2 ರೂಮ್ ಇದೆ. ಒಂದು ಜಿಮ್ ರೂಮು. ನೋಡಿ ಈ ಕಡೆ ಜಿಮ್ ರೂಮ್ ಮಾಡಿದ್ದಾರೆ, ಎಲ್ಲ ಜಿಮ್ ಸೆಟಪ್ ಮಾಡ್ಕೊಂಡಿದ್ದಾರೆ. ನೋಡಿ ಇದು ವಾರ್ಡ್ರೂಫ್ ಕೂಡ ಇದೆ ಅದರಲ್ಲೂ. ನೋಡಿ ಈ ಕಡೆ ವಾರ್ಡ್ರೂಫ್ ಇದೆ. ಎಲ್ಲ ಅವರು ಏನು ಬೇಕೋ ನಮಗೆ ವಾರ್ಡ್ರೂಫ್ ಯಾವುದೂ ಮಾಡಲ್ಲ ಅಪಾರ್ಟ್ಮೆಂಟಲ್ಲಿ. ಇವ್ರು ಹೆಂಗೆ ಬೇಕೋ ಹಂಗೆ ವಾರ್ಡ್ರೂಫ್ನ ಮಾಡಿಸ್ಕೊಂಡಿದ್ದಾರೆ ಫ್ರೆಂಡ್ಸ್, ಓಕೆನಾ. ನೋಡಿ ವಾರ್ಡ್ರೂಫು ಎಷ್ಟು ಲುಕ್ ವೈಸ್ ಆಗಿದೆ ಅಂದರೆ ಡಬಲ್ ಕಲರ್ ಮಾಡಿ ತುಂಬ ಲುಕ್ ವೈಸಾಗಿ ಮಾಡಿದ್ದಾರೆ. ಮತ್ತು ವಿಂಡೋ, ಗಾಳಿ ಬೆಳಕಿಗೆ ವಿಂಡೋ ಇದೆ. ನಿಮಗೆ ಜಿಮ್ ಮಾಡಿದ್ದಾರೆ. ನೋಡಿ ಇದು ಬಾಲ್ಕನಿ ಕೂಡ ಇದೆ. ಬಾಲ್ಕನಿಗೂ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ. ನೋಡಿ
ಎಲ್ಲೂ ನಿಮಗೆ ತೊಂದರೆ ಇಲ್ಲ. ಬಾಲ್ಕನಿಗೂ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ ನೋಡಿ. ಇದು ಬಾಲ್ಕನಿ ಬರುತ್ತೆ, ಓಕೆನಾ. ತೆಗಿತೀರಾ ಸರ್? ತೆಗೆದ್ಬಿಡಿ ಒಂದ್ಸರಿ ತೋರಿಸ್ಬಿಡೋಣ. ತುಂಬ ಸರ್ ಈ ಓಲೆ ಯಾಕೆ ಇಟ್ಟಿದ್ದೀರಾ ಅಲ್ಲಿ ಕೆಳಗಡೆ? ನೋಡಿ ಬಾಲ್ಕನಿ ನೀವು ಆರಾಮಾಗಿ ರೋಡ್ ಸೈಡ್ ಬಂದರೆ ಬಾಲ್ಕನಿ ಉದ್ದ ಇದೆ. ಆರಾಮಾಗಿ ಇಲ್ಲಿ ಚೇರ್ ಹಾಕೊಂಡ್ಬೇಕಾದ್ರೆ ಕೂರ್ಬೋದು, ಅಷ್ಟು ದೊಡ್ಡ ಬಾಲ್ಕನಿ ಇದೆ ನೋಡಿ. ಇದೆಲ್ಲ ಬಾಲ್ಕನಿ ಬರುತ್ತೆ. ನಿಜವಾಗೂ ತುಂಬ ಹೈಫೈ ಆಗಿ ಇರೋವಂಥ ಒಂದು ಮನೆ ಇದು. ಮನೆ ಅಂದರೆ ಅಪಾರ್ಟ್ಮೆಂಟಲ್ಲಿರೋ ಮನೆ, ಓಕೆನಾ. ಬನ್ನಿ ಈಗ ಇನ್ನೊಂದು ನಾನು ರೂಮ್ನ ತೋರಿಸ್ತೀನಿ ನೋಡಿ. ಇದು ಇನ್ನೊಂದು ರೂಮ್ ಬರುತ್ತೆ ಇಲ್ಲಿ. ಫುಲ್ಲು ಚೆನ್ನಾಗಿದೆ ರೂಮ್ ಕೂಡ ನೋಡಿ. ಇದು ಕೂಡ ವುಡ್ ವರ್ಕ್ ಇದೆ. ಎಲ್ಲ ರೂಮ್ಗೂ ಬಾಲ್ಕನಿ ಇದೆ ನೋಡಿ. ಅದೊಂದು ನೋಡಿ. ಇದು ಕೂಡ ನೋಡಿ. ಇದು ನಿಮಗೆ ವಾರ್ಡ್ರೂಫು ನೋಡಿ. ವಾರ್ಡ್ರೂಫು ತುಂಬಾ ಚೆನ್ನಾಗಿದೆ, ತುಂಬ ಹಾರ್ಡಿಲ್ಲ ವಾರ್ಡ್ರೂಫು. ಲೈಟಾಗಿ ಹಿಂಗೆ ಎಳೆದ್ರೆ ಬಂದು ಲಾಕ್ ಆಗುತ್ತೆ, ಅಷ್ಟು ನೀಟಾಗಿ ವಾರ್ಡ್ರೂಫ್ನ ಚೆನ್ನಾಗಿ ಸೆಟ್ ಮಾಡಿದ್ದಾರೆ ಫ್ರೆಂಡ್ಸ್ ನೋಡಿ. ಇದು ಕೂಡ ಅದೇ ಥರನೇ ಬಾಲ್ಕನಿ. ಈ ರೂಮಲ್ಲಿ ಕೂಡ ಬಾಲ್ಕನಿ ಇದೆ ಫ್ರೆಂಡ್ಸ್, ಓಕೆನಾ. ನೋಡಿ ಇದು ಕೂಡ ಬಾಲ್ಕನಿ ನೋಡಿ. ಎಲ್ಲ ರೂಮಲ್ಲೂ ಬಾಲ್ಕನಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ. ಇದು ಕೂಡ ಬಾಲ್ಕನಿ. ನಿಜವಾಗೂ ತುಂಬಾ ಹೈಫೈ ಆಗಿರುವಂಥ ಒಂದು ಅಪಾರ್ಟ್ಮೆಂಟ್. ನಾರ್ಮಲ್ ಅಪಾರ್ಟ್ಮೆಂಟಲ್ಲಿ ಯಾವುದೇ ಕಾರಣಕ್ಕೂ ಈ ಥರ ಇರೋಲ್ಲ. ಇದು ಅಪಾರ್ಟ್ಮೆಂಟಲ್ಲಿ ಅನ್ನೋದಕ್ಕಿಂತ ಮನೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇರೋದೇ 4 ಇದರಲ್ಲಿ. ಈ ಅಪಾರ್ಟ್ಮೆಂಟಲ್ಲಿ ಇರೋದೇ 4 ಮನೆ. ಅದಕ್ಕೆ ನಾನು ಇದನ್ನು ಅಪಾರ್ಟ್ಮೆಂಟ್ ಅಂತ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ. ಇರೋದು 4 ಮನೆ. ಆದರೆ ಏನಂದರೆ ಅಪಾರ್ಟ್ಮೆಂಟ್ ಟೈಪ್ ಕಟ್ಟಿ ಅವರು ಸೇಲ್ ಮಾಡಿರೋದ್ರಿಂದ ನಾವು ಅಪಾರ್ಟ್ಮೆಂಟ್ ಅಂತಲೇ ತೊಗೊಂಡಿದ್ದಾರೆ. 4 ಮನೆ ಇರೋದ್ರಿಂದ ನಮ್ಗೆ ಯಾವುದೇ ರೀತಿಯ ಆ ಥರ ಅನಿಸೋದಿಲ್ಲ ಅಪಾರ್ಟ್ಮೆಂಟ್ ಅಂತ ನೋಡಿ. ಇದು ಕಿಚನ್ ಬರುತ್ತೆ. ಕಿಚನ್ ಕೂಡ ತುಂಬ ರಿಚ್ ಆಗಿದೆ, ತುಂಬ ದೊಡ್ಡದಾಗಿದೆ. ಹೋಗಿ ಮೇಡಮ್, ತುಂಬ ದೊಡ್ಡದಾಗಿದೆ ನೋಡಿ. ಎಲ್ಲ ರೀತಿಯೂ ಸೆಟ್ ಮಾಡ್ಕೊಂಡಿದ್ದಾರೆ. ಯಾವುದೂ ನಿಮಗೆ ಯಾವುದು ಬ್ಯಾಲೆನ್ಸ್ ಇಲ್ಲ ನೋಡಿ. ನೋಡಿ ಫುಲ್ ವೈಟ್ ಹಾಕಿರೋದ್ರಿಂದ ಕಿಚನಲ್ಲಿ ತುಂಬಾ ಲುಕ್ ವೈಸ್ ಕೂಡ ಬರುತ್ತೆ ನೋಡಿ. ಇದು ಕೂಡ ಸೆಟ್ ಬ್ಯಾಕ್ ಇದೆ. ಅಡುಗೆ ಮನೆಗೂ ಕೂಡ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ ನೋಡಿ. ನಿಮಗೆ ನೋಡಿ ಅವರು ಆಲ್ರೆಡಿ ಅಲ್ಲಿ ಇದನ್ನು ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್, ಓಕೆನಾ. ವಾಷಿಂಗ್ ಮಿಷಿನು ಮತ್ತು ಬಟ್ಟೆ ಎಲ್ಲ ಇಲ್ಲೇ ಒಣಗಾಕೊಂಡಿದ್ದಾರೆ ಅವರು ನೋಡಿ. ಇಷ್ಟು ಸೆಟ್ ಬ್ಯಾಕ್ ಇರೋದ್ರಿಂದ ಪಾತ್ರೆ ತೊಳೆಯೋಕ್ಕಾಗಲಿ ಬಟ್ಟೆ ಒಗೆಯೋಕ್ಕಾಗಲಿ ಎಲ್ಲದಕ್ಕೂ ಅನುಕೂಲ ಇರುವಂಥದ್ದು. ನೆಕ್ಸ್ಟು ನಾವು ಈ ಕಡೆ ಬಂದರೆ ಇನ್ನೊಂದು ರೂಮ್ ಇದೆ, ಮಾಸ್ಟರ್ ಬೆಡ್ರೂಮು ನೋಡಿ. ಇದು ಮಾಸ್ಟರ್ ಬೆಡ್ರೂಮ್ ಫ್ರೆಂಡ್ಸ್ ನೋಡಿ. ತುಂಬಾ ಚೆನ್ನಾಗಿದೆ ನೋಡಿ. ಇದು ಕೂಡ ದೊಡ್ಡದಾಗಿದೆ ನೋಡಿ ಫ್ರೆಂಡ್ಸ್, ಓಕೆನಾ. ನೋಡಿ ತುಂಬ ದೊಡ್ಡದಾಗಿದೆ ಫ್ರೆಂಡ್ಸ್, ಓಕೆನಾ. ನೋಡಿ ಇದು ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ ಈ ರೂಮಲ್ಲಿ ನೋಡಿ. ನಮಗೆ ಗ್ಯಾಸ್ ಗೀಸರ್ ಎಲ್ಲ ಹಾಕ್ಕೊಂಡಿದ್ದಾರೆ ಅವರು. ಅಟ್ಯಾಚ್ ಟಾಯ್ಲೆಟ್ ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಓಕೆನಾ. ನೋಡಿ ವಾರ್ಡ್ರೂಫು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಒಂದೊಂದು ರೂಮಿಗೂ ಒಂದೊಂದು ಕಲರ್ನ ಸೆಟ್ ಮಾಡಿಸಿದ್ದಾರೆ. ಪಾಪ ತುಂಬಾ ಹೈಫೈ ಆಗಿ ಮಾಡಿದ್ದಾರೆ ವಾರ್ಡ್ರೂಫ್ ಎಲ್ಲ. ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಫ್ರೆಂಡ್ಸ್. ಇದು ಅಪಾರ್ಟ್ಮೆಂಟ್ ಅಂತ ತಿಳ್ಕೊಳ್ಳೋಕ್ಕೆ ಹೋಗಬೇಡಿ, ಓನ್ ಮನೆ ಇದ್ದಂಗೆ ಇದೆ ಇದು. ಏನಂದರೆ 4 ಮನೆ ಇರೋದು, ಯಾವುದೇ ಕಾರಣಕ್ಕೂ ಅಪಾರ್ಟ್ಮೆಂಟ್ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ಈ ಅಪಾರ್ಟ್ಮೆಂಟಲ್ಲಿ ಫ್ರೆಂಡ್ಸ್. ನಾನು ಇನ್ನೊಂದು ಸರಿ ಇದ್ರ ಡೀಟೇಲ್ಸ್ನ ಕೊಟ್ಬಿಡ್ತೀನಿ ಫೈನಲ್ ಆಗಿ. ಸಿಂಡಿಕೇಟ್ ಬ್ಯಾಂಕ್ ಲೇಔಟ್ನಲ್ಲಿರೋವಂಥ ಮನೆ ಇದು. 52-34 ಸೈಜು, 1768 ಅಡಿ ಬರುತ್ತೆ. ಬಿಲ್ಡಪ್ ಏರಿಯಾ ಬಂದು 1560 ಅಡಿ ಬರುತ್ತೆ. ಏಕಾತ BBMP ಫ್ರೆಂಡ್ಸ್. ಕೆನರಾ ಬ್ಯಾಂಕಲ್ಲಿ ಲೋನ್ ಕೂಡ ಇದೆ. ಇನ್ನು ಇದರಲ್ಲಿ ಪೇಪರ್ ಬಗ್ಗೆ ಯಾರು ಮಾತಾಡೋಂಗೆ ಇಲ್ಲ. ಕೆನರಾ ಬ್ಯಾಂಕು, SBI ಬ್ಯಾಂಕಲ್ಲಿ ಲೋನ್ ಇದೆ ಅಂದರೆ ಅದು ಯಾವುದೇ ಕಾರಣಕ್ಕೂ ಪೇಪರ್ ಬಗ್ಗೆ ನಾವೇನು ಇದು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇದ್ರ ಫೇಸ್ ಬಂದು ನಾರ್ತ್ ರೋಡ್ ಬರುತ್ತೆ, ಈಸ್ಟ್ ಡೋರ್ ಬರುತ್ತೆ. ಇಂಥ ಒಂದು ಒಳ್ಳೆ ಮನೆ ನಾನು ನಿಮಗೆ ತೋರಿಸಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ಮನೆ ಯಾರಿಗಾದರೂ ಬೇಕಾಗಿದ್ದರೆ ದಯವಿಟ್ಟು ನಮಗೆ ಕಾಲ್ ಮಾಡಿ. ಓನರ್ ನಂಬರ್ ಕೂಡ ಹಾಕಿರ್ತೀನಿ. ಯಾರಿಗೆ ಬೇಕಾದ್ರೂ ಇಬ್ಬರಲ್ಲಿ ಯಾರಿಗೆ ಬೇಕಾದ್ರೂ ಕಾಲ್ ಮಾಡಿ ಫ್ರೆಂಡ್ಸ್, ಓಕೆನಾ. ನೀವು ಯಾರಿಗೆ ಕಾಲ್ ಮಾಡಿದ್ರೂ ತೊಂದರೆ ಇಲ್ಲ, ನೀವು ಫೋನ್ ಮಾಡಿ. ನಾವು ಈ ಮನೇನ ತುಂಬ ರಿಚ್ ಆಗಿರೋ ಮನೆ, ಯಾರು ಹೈಫೈ ಆಗಿರಬೇಕು, ನಾವು ಚೆನ್ನಾಗಿರೋ ಮನೆ ಬೇಕು ಅಂತಿರಲ್ವ, ಅಂಥವ್ರು ದಯವಿಟ್ಟು ಈ ಮನೇನ ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಓಕೆನಾ. ಥ್ಯಾಂಕ್ ಯು.